ಹಾಯ್ ಹಲೋ ಫ್ರೆಂಡ್ಸ್, ಇದು ವಿಡಿಯೋ ಬಂದು ನನ್ನ ಆ್ಯನಿವರ್ಸರಿ ದಿನ ಮಾರ್ನಿಂಗ್ ಮಾಡಿರೋ ವಿಡಿಯೋ. ಇದು ನಾನು ಟೆಂಪಲ್ಗೆ ಹೋಗಿದ್ದೆ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ. ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ ನೇಮ್ ಬಂದು ಗೋಮುಖ ಕ್ಷೇತ್ರ ಅಂತ. ತುಂಬಾ ಪವಿತ್ರವಾದ ಕ್ಷೇತ್ರ. ಆ್ಯಂಡ್ ತುಂಬ ಅಂದರೆ ಲಿಂಗ, ನಾಗರಕಲ್ಲು ಮತ್ತು ಹುತ್ತ, ಹಳ್ಳಿ ಮರ ಮತ್ತು ಎಲ್ಲ ಮೂರು ಕೊಳ ಇಲ್ಲಿ ಬಿಟ್ಟರೆ ಕಾಶಿಲೇ ಇರೋದು ಅಂತ ಹೇಳ್ತಾರೆ ಇಲ್ಲಿಗಿರೋರು. ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಒಂದು ಕೊಳ ಎಲ್ಲನೂ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವಾಗಲೂ ಒಂಥರ ಸೈಲೆಂಟಾಗಿರುತ್ತೆ. ಈ ಟೆಂಪಲ್ ಹತ್ರ ಹೋಗ್ತಾರೆ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಸುತ್ತ ವಾತಾವರಣ ಅಂತೂ ಮನಸ್ಸಿಗೆ ಎಷ್ಟೊಂದು ತಂಪು ಅನಿಸುತ್ತೆ ಅಂದರೆ ಯಪ್ಪ. ಈ ಟೆಂಪಲ್ ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕಾದರೆ ಹೋಗೋದಾದರೆ, ಅಂದರೆ ನಾವೇನಾದರೂ ಅಂದ್ಕೊಂಡ್ರೂ ಕೂಡ ಈಡೇರುತ್ತೆ ಈ ಟೆಂಪಲಲ್ಲಿ. ಇದು ಎಕ್ಸ್ಪೆಷಲಿ ನನಗೆ ನಾನು ಅಂದ್ಕೊಂಡಿರೋದು ಆಗಿದೆ. ಹಾಗೆ ತುಂಬ ಒಳ್ಳೆ ಕ್ಷೇತ್ರ ಕೂಡ. ತುಂಬ ಅಂದರೆ ತುಂಬ ನಮ್ಮ ಮನೆಯಲ್ಲಿ ಎಲ್ಲ ನಂಬ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಕೊಳ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಯಾರೂ ಜಾಸ್ತಿ ಇರಲ್ಲ. ಯಾವುದಾದ್ರು ಫಂಕ್ಷನ್ ಮಾಡೋ ಟೈಮಲ್ಲಿ ಅಥವಾ ಶನಿವಾರ ಆವಾಗ ಸೋಮವಾರ ಆಗ ಮಾರ್ನಿಂಗ್ ಟೈಮ್ ಎಲ್ಲ ಬರ್ತಾರೆ. ಪೂಜೆ ಅವ್ರ ಪಾಡಿಗೆ ಅವರೇ ಮಾಡ್ಕೋತಾರೆ. ಇಲ್ಲಿ ಯಾವುದೇ ರೀತಿ ಯಾರೂ ಮಾಡೋರಿಲ್ಲ. ಪೂಜೆನ ಅವರವರೇ ಮಾಡ್ಕೋತಾರೆ. ಜಾಸ್ತಿ ಫಂಕ್ಷನ್ ಇದ್ದಾಗ ಮಾತ್ರ ಅವರು ಯಾರಾದರೂ ಮಾಡ್ತಾರೆ. ನಮ್ಮೂರಲ್ಲಿ ಅಂದರೆ ಎಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ. ಇವಾಗ ನಾಗರ ಪಂಚಮಿ ಇರೋದ್ರಿಂದ ಹುತ್ತಕ್ಕೆ ತನಿಯರೇದಕ್ಕಂತೂ ತುಂಬ ರಶ್ ಇರುತ್ತೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಅಲ್ಲೇ ಅಕ್ಕಪಕ್ಕ ಇರೋರಾದರೆ ಒಂದ್ಸರಿ ಹೋಗಿ ನೋಡಿ. ತುಂಬ ಪವಿತ್ರವಾದ ಕ್ಷೇತ್ರ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ನಾನು ಮತ್ತು ನನ್ನ ಮಗ ಮತ್ತು ನನ್ನ ತಮ್ಮ ಎಲ್ಲ ಹೋಗಿದ್ವಿ. ಅವತ್ತು ಆ್ಯನಿವರ್ಸರಿ ಇರೋದ್ರಿಂದ ಪೂಜೆ ಮಾಡಿ ಆಮೇಲೆ ಬೆಟ್ಟಕ್ಕೆ ಹೋಗೋಣ ಅಂತ. ಇದು ಬೇರೆ ವಿಡಿಯೋ ಮಾಡಿರ್ತೀನಿ. ಬೆಟ್ಟಕ್ಕೆ ಹೋಗಿರೋದು ಸ್ವಲ್ಪನೇ ಇರೋದು. ಅದನ್ನು ಬೇರೆ ವಿಡಿಯೋದಲ್ಲಿ, ಅಂದರೆ ಲೆಂತಿಯಾಗಿ ಹೋಗುತ್ತೆ ಅಂತ ಶಾರ್ಟ್ ವಿಡಿಯೋ ಥರ ಹಾಕಿರ್ತೀನಿ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಮಾಡಿರೋದು. ಅದನ್ನೇ ಶಾರ್ಟಲ್ಲಿ ಹಾಕಿರ್ತೀನಿ. ಇದನ್ನು ಮಾತ್ರ ಲಾಂಗ್ ವಿಡಿಯೋಲ್ಲಿ ಹಾಕಿರ್ತೀನಿ, ಪೋಸ್ಟ್ ಮಾಡಿರ್ತೀನಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಹೊಸ್ದಾಗಿ ವಿಡಿಯೋ ಆ್ಯಂಡ್ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಅಂದರೆ ಸ್ಟಾರ್ಟಿಂಗ್ ಗೊತ್ತಿಲ್ಲದೆ ವಿಡಿಯೋ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದು ಮಾಡಿರೋರಿಗೆ ಗೊತ್ತಿರುತ್ತೆ. ಯಾರದೇ ಬೆಂಬಲ ಇಲ್ಲದೆ ವಿಡಿಯೋ ಮಾಡಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರೋರೇ ಎಷ್ಟೋ ಜನ ಬ್ಯಾಡಾಗಿ ಮಾತಾಡ್ತಾರೆ. ಎಷ್ಟೋ ಜನ ಇದ್ದಾರೆ ಸಪೋರ್ಟಾಗಿ ಮಾತಾಡ್ತಾರೆ. ಸಪೋರ್ಟಿವ್ ಆಗಿ ಮಾಡು, ಏನರೂ ಆಗುತ್ತೆ ಅಂತಂದರೆ ಮೋಟಿವೇಶನಾಗಿ ಮಾತಾಡ್ತಾರೆ. ಬಟ್ ಇನ್ನೊಂದು ಸ್ವಲ್ಪ ಕೆಲವು ಜನ ಇರ್ತಾರೆ, ನೀನಿಗೆ ಮಾಡೋಕ್ಕೆ ಹೋಗ್ತೀರಾ ಹಾಗೆ ಹೀಗೆ ಅಂತಾರೆ. ಬಟ್ ಅವ್ರವ್ರ ಇಷ್ಟ, ಅವ್ರವ್ರ ವಿಡಿಯೋ ಮಾಡೋದು. ಅಂದರೆ ನನಗೂ ಒಂಥರ ಯಾಕೋ ತುಂಬ ವರ್ಷದಿಂದನೂ ಅನ್ನಿಸ್ತಿತ್ತು, ನಾನು ವಿಡಿಯೋ ಮಾಡಬೇಕಲ್ಲ ಹಾಗೆ ಡೆವಲಪ್ ಆಗ್ಬೋದು. ಅಂದರೆ ಈಗ ಮಾಡೋದಕ್ಕಿಂತ ಇನ್ನೂ ಬೆಟರಾಗಿ ಮಾಡ್ಬೋದು. ಸ್ವಲ್ಪ ಫಸ್ಟೇ ಎಲ್ಲನೂ ಕಲ್ತ್ಬಿಟ್ಟು ಬಂದಿರಲ್ಲ ನಾವೆಲ್ಲ, ಹಂತವಾಗಿ ಕಲಿಬೇಕು. ಅದರಿಂದ ಇದೇ ಫಸ್ಟೇ ನಾವು ಸೂಪರ್ ಸ್ಟಾರ್ ಆಗಿಬಿಡ್ತೀವಿ ಅಂದರೆ ಅದೆಲ್ಲ ಆಗೋಲ್ಲ. ಎಲ್ಲ ಟೈಮ್ ಬರಬೇಕಲ್ವಾ ಎಲ್ಲದಕ್ಕೂ. ಅದಕ್ಕೆ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದಾಗ ಅದೇ ದೊಡ್ಡದಾಗಿ ಬೆಳೀಲೂಬೋದು ಅಥವಾ ಇಲ್ಲ. ಒಬ್ಬೊಬ್ಬರು ಬೆಳೀತಾರೆ, ಬಟ್ ಎಲ್ಲರೂ ಬೆಳೀಲೇಬೇಕು ಅಂತಿಲ್ಲ. ಅವ್ರ ಮನಸ್ಸಿನ ತೃಪ್ತಿಗೋಸ್ಕರ ಅಥವಾ ಏನೋ ಅವರ ಆಸೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರನೋ ಅಥವಾ ಅವರು ಅಂದ್ಕೊಂಡಿರ್ತಾರೆ ಮಾಡ್ಬೋದು ಅಂತ, ಅದರಿಂದನೋ ಏನೋ ಗೊತ್ತಿಲ್ಲ, ಬಟ್ ಮಾಡ್ತಾರೆ.
ಎಲ್ಲರಿಗೂ ಒಂದು ಲಕ್ ಅಂತ ಇರುತ್ತೆ ಅಲ್ವಾ, ಯಾವಾಗಲಾರು ಒಂದು ಸರಿ ಈ ಲಕ್ ಅನ್ನೋದು ಕೈ ಹಿಡ್ದೇ ಹಿಡಿಯುತ್ತೆ, ದೇವರು ಕೈ ಹಿಡ್ದೇ ಹಿಡಿತಾನೆ. ಏಕೆಂದರೆ ನಂಬಿಕೆ ಅನ್ನೋದು ಇದ್ದಾಗ ಯಾವತ್ತೂ ಯಾರು ಎಲ್ಲೂ ಸೋಲಲ್ಲ. ನನ್ನ ಪ್ರಕಾರ ನಂಬಿಕೆ ಒಂದು ಇರಬೇಕಷ್ಟೆ ಲೈಫಲ್ಲಿ. ನಾನು ಗೆದ್ದೇ ಗೆಲ್ತೀನಿ, ನಾನು ಮಾಡೇ ಮಾಡ್ತೀನಿ, ಯಾರೇನಾದರೂ ಅಂದ್ಕೊಳ್ಳಿ, ಯಾರು ಹೇಗಾದರೂ ಇರಲಿ, ನನ್ನ ಕೈಲಿ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನ್ನಲ್ಲಿದ್ದರೆ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಐ ವಿಲ್ ಅಚೀವ್ ಇಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನೋಡಬೇಕು, ಯಾರಿಗೆ ಗೊತ್ತು. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಗ್ಯಾರಂಟಿ ಯೂಟ್ಯೂಬರ್ ಆಗ್ತೀನಿ, ದೊಡ್ಡ ಯೂಟ್ಯೂಬರ್ ಆಗ್ತೀನೋ ಏನೋ ಗೊತ್ತಿಲ್ಲ. ಬಟ್ ನನಗಿರೋ ಫಾಲೋವರ್ಸ್ಗೆ ನಾನು ಒಟ್ನಲ್ಲಿ ಹಾಕ್ತೀನಿ ವೀಡಿಯೋಸ್ ಅಂತೂ. ಇನ್ಮೇಲೆ ಯಾವಾಗಲೂ ಹಾಕ್ತಾನೆ ಇರ್ತೀನಿ. ಈ ಥರ ಲೇಜಿನೆಸ್ ತೋರಿಸಲ್ಲ. ನೋಡುವ, ಇಲ್ಲಿ ಕಂಪ್ಲೀಟ್ ಆಯಿತು. ನನ್ನ ಪೂಜೆನೆಲ್ಲ ಮುಗಿಸ್ಮೇಲೆ ನನ್ನ ತಮ್ಮ ಒಂದೆರಡು ಫುಟ್ನೇನೋ ತೆಗೆದುಕೊಟ್ಟ. ಈ ಡ್ರೆಸ್ ನಾನು ವೇರ್ ಮಾಡಿದ್ದು ಟೆಂಪಲ್ಗೆ ಹೋಗೋ ದಿನ. ಬಟ್ ನನ್ನ ಮಗ ಅಲ್ಲಿ ಕಿರಿಕಿರಿ ಮಾಡ್ತಿದ್ದ, ಅದರಿಂದ ಫೋಟೋಸ್ಗಳು ನೀನು ಅಷ್ಟೊಂದು ನೀಟಾಗಿ ತೆಗೆಸ್ಕೊಳ್ಳಿಲ್ಲ. ಅವನು ಮಧ್ಯೆ ಬರ್ತಿದ್ದ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್